ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಧಾರವಾಡದ ಪಿಜಿಯಲ್ಲಿ ಶಿವಮೊಗ್ಗದ 24 ವರ್ಷದ ಡಾಕ್ಟರ್ ಪ್ರಜ್ಞಾ ನೇಣಿಗೆ ಶರಣು. ಶಿವಮೊಗ್ಗ ಮೂಲದ 24 ವರ್ಷದ ಡಾಕ್ಟರ್ ಪ್ರಜ್ಞಾ ಪಾಲೇಗರ್ ಎಂಬುವವರೇ ಸಾವನ್ನಪ್ಪಿದ ದುರ್ದೈವಿ. ಇವರು ಧಾರವಾಡದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ ಮೊದಲ ವರ್ಷದ ಸೈಕಿಯಾಟ್ರಿಕ್ ವಿಭಾಗದಲ್ಲಿ ಪಿಜಿ ವ್ಯಾಸಂಗ ಮಾಡುತ್ತಿದ್ದರು. ಕೇವಲ 15 ದಿನಗಳ ಹಿಂದಷ್ಟೇ ಉನ್ನತ ವ್ಯಾಸಂಗಕ್ಕಾಗಿ ಈ ಸಂಸ್ಥೆಗೆ ಸೇರ್ಪಡೆಯಾಗಿದ್ದರು. ಪೋಷಕರು ಹೋದ ಬೆನ್ನಲ್ಲೇ ದುರಂತ. ಈ ಘಟನೆಯಲ್ಲಿ ಅತ್ಯಂತ ಕರುಣಾಜನಕ ವಿಷಯವೆಂದರೆ, ಮಗಳನ್ನ ನೋಡಲು ಶಿವಮೊಗ್ಗದಿಂದ ಪೋಷಕರು ನಿನ್ನೆಯಷ್ಟೇ ಧಾರವಾಡಕ್ಕೆ ಆಗಮಿಸಿದ್ದರು. ಮಗಳ ಜೊತೆ ಕಾಲ ಕಳೆದು ರಾತ್ರಿಯಷ್ಟೇ ಅವರು ಊರಿಗೆ ಮರಳಿದ್ದರು. ಆದರೆ ಪೋಷಕರು ಹೋದ ಕೆಲವೇ ಗಂಟೆಗಳಲ್ಲಿ ಪ್ರಜ್ಞಾ ಈ ನಿರ್ಧಾರ ಕೈಗೊಂಡಿರುವುದು ಈಗ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಘಟನೆ ನಡೆದಿದ್ದು ಹೇಗೆ? ಸಹಪಾಠಿ ಡಾಕ್ಟರ್ ಪ್ರಿಯಾ ಪಾಟೀಲ್ ಜೊತೆ ಪ್ರಜ್ಞಾ ರೂಮ್ ಹಂಚಿಕೊಂಡಿದ್ದರು. ಪೋಷಕರು ಬಂದಿದ್ದರಿಂದ ಪ್ರಿಯಾ ಅವರು ಬೇರೆಡೆ ಉಳಿದುಕೊಂಡಿದ್ದರು. ಈ ವೇಳೆ ರೂಮಿನಲ್ಲಿ ಒಬ್ಬರೇ ಇದ್ದ ಪ್ರಜ್ಞಾ, ಫ್ಯಾನಿಗೆ ನೇಣು ಹಾಕಿಕೊಂಡು ಜೀವನ ಅಂತ್ಯಗೊಳಿಸಿದ್ದಾರೆ. ಇಂದು ಬೆಳಿಗ್ಗೆ ಸಹಪಾಠಿ ರೂಮಿಗೆ ಬಂದಾಗ ಈ ಭೀಕರ ದೃಶ್ಯ ಬೆಳಕಿಗೆ ಬಂದಿದೆ. ತನಿಖೆ ಚುರುಕುಗೊಳಿಸಿದ ಪೊಲೀಸರು, ಸದ್ಯ ಉಪನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಓದಿನ ಒತ್ತಡವೋ ಅಥವಾ ವೈಯಕ್ತಿಕ ಕಾರಣಗಳಿವೆಯೇ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ಪ್ರತಿಭಾವಂತ ಯುವ ವೈದ್ಯೆಯ ಅಕಾಲಿಕ ನಿಧನಕ್ಕೆ ವೈದ್ಯಕೀಯ ವಲಯದಲ್ಲಿ ತೀವ್ರ ಸಂತಾಪ ವ್ಯಕ್ತವಾಗಿದೆ.